ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮಾಜಿ ಮುಖ್ಯಮಂತ್ರಿ ಹಾಗೂ ಪ್ರಸ್ತುತ ಕೇಂದ್ರದ ಎನ್ಡಿಎ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬಳ್ಳಾರಿಯ ಜೆಡಿಎಸ್ ಪಕ್ಷದ ವತಿಯಿಂದ ಹುಟ್ಟುಹಬ್ಬದ ಸಂಭ್ರಮವನ್ನ ಆಚರಿಸಲಾಯಿತು. ಜೆಡಿಎಸ್ ಪಕ್ಷದ ಕಚೇರಿಯಿಂದ ಕನಕದುರ್ಗಮ್ಮ ದೇವಸ್ಥಾನದವರೆಗೆ ಬೈಕ್ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ಕೇಕ್ ಕತ್ತರಿಸುವ ಮುಖೇನ ಮತ್ತು 101 ತೆಂಗಿನಕಾಯಿಗಳನ್ನ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಹೊಡೆಯಲಾಯಿತು. ಜೊತೆಗೆ ಅನ್ನದಾನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ನಂತರ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಮೀನಳ್ಳಿ ತಾಯಣ್ಣ ಶುಭ ಕೋರಿದರು. ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಜೆಡಿಎಸ್ ಕಚೇರಿಯಿಂದ ದುರ್ಗಮ್ಮ ದೇವಸ್ಥಾನವರೆಗೆ ಬೈಕ್ ರ್ಯಾಲಿ ಮುಖಾಂತರ ಮತ್ತು ದುರ್ಗಮ್ಮ ದೇವಸ್ಥಾನದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ಮತ್ತು ಕುಮಾರಣ್ಣವರನ್ನವರ ಒಂದು ವಿಶೇಷ ಪೂಜೆ ಸಲ್ಲಿಸಿ ತದನಂತರ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ 101 ಕಾಯಿ ಹೊಡೆಯುವ ಮುಖಾಂತರ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಬಳ್ಳಾರಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಹಿಂದೆ ಎಚ್.ಡಿ. ಕುಮಾರಣ್ಣವರು ಸ್ವಲ್ಪ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಕುಮಾರಣ್ಣವರು ಸರಾಯಿ ನಿಷೇಧ, ಲಾಟ್ರಿ ನಿಷೇಧ ಮತ್ತು ಸಾಲ ಮಕ್ಕಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ, ವಿಶೇಷವಾಗಿ ಈ ರಾಜ್ಯದ ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಅದು ಕುಮಾರಣ್ಣವರು ಸಲ್ಲಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾವು ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ 2028ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ರೈತರಿಗೆ, ಈ ರಾಜ್ಯದ ಬಡ ಜನರಿಗೆ ಎಲ್ಲರಿಗೆ ಮುಂದಿನ ದಿನದಲ್ಲಿ ಅವರು ಕಾಳಜಿ ಹೊತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಈ ರಾಜ್ಯಕ್ಕೆ ಮಾದರಿಯಾಗಿ ಕುಮಾರಣ್ಣವರು ಮುಂದಿನ ದಿನದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ಆ ದುರ್ಗಾದೇವಿಯ ಸನ್ನಿಧಿಯಲ್ಲಿ ಇವತ್ತು ನಾವೆಲ್ಲರೂ ಪಕ್ಷದ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಪಕ್ಷದ ಮಹಿಳಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೇವೆ. ಅವರಿಗೆ ದೇವರು ಮುಂದಿನ ದಿನದಲ್ಲಿ ಒಳ್ಳೆ ಪೊಸಿಷನ್ ಕೊಟ್ಟು ಈ ರಾಜ್ಯವನ್ನು ಮಾದರಿಯನ್ನಾಗಿ ಮಾಡಬೇಕಂತೇಳಿ ಆ ದುರ್ಗಾದೇವಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಬಳ್ಳಾರಿ ಜಿಲ್ಲೆಯ ಆದಿಶಕ್ತಿಯಾಗಿರ್ತಕ್ಕಂಥ ದುರ್ಗಾದೇವಿ ದೇವಸ್ಥಾನದ ಹತ್ರ ಮಾನ್ಯ ನಮ್ಮ ಬಳ್ಳಾರಿ ಜಿಲ್ಲೆಯ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಮೀನಳ್ಳಿ ತಾಯಣ್ಣವರ ನೇತೃತ್ವದಲ್ಲಿ ಇವತ್ತು ನಾವು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರ 66ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ನಾವು ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ಹಾಗೂ ಕೇಕ್ ಕಟ್ ಮಾಡುವುದರ ಮುಖಾಂತರ 66ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅದರ ಜೊತೆಗೆ ದುರ್ಗಾದೇವಿಗೆ 101 ಕಾಯಿ ಹೊಡುವುದರ ಮುಖಾಂತರ ಇವತ್ತು ಜಿಲ್ಲಾ ಕಮಿಟಿ ವತಿಯಿಂದ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಕುಮಾರಣ್ಣವರು ಇಡೀ ಕರ್ನಾಟಕಕ್ಕೆ ಸೇವೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅವರ ಅಧಿಕಾರದ ಅವಧಿಯಲ್ಲಿ ಅಲ್ಪ ಅಧಿಕಾರ ಅವಧಿಯಲ್ಲಿಯೂ ಅವರು ಈಗಾಗಲೇ ಅಧ್ಯಕ್ಷರು ಹೇಳಿದ ಪ್ರಕಾರ ಸಾಲ ಮನ್ನಾ ಮಾಡಿದ್ರು. ಸುಮಾರು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡು ಜಾರಿಗೆ ತಂದ್ರು, ಸೈಕಲ್ ವಿತರಣೆ ಮಾಡಿದ್ರು ಶಾಲಾ ಮಕ್ಕಳಿಗೆ. ಆಮ್ಯಾಗ ಅದಾದ ನಂತರ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಹಲವಾರು ಶಾಲೆಗಳನ್ನು, ಅವಾಗ ಶಾಲೆಗಳು ಕಡಿಮೆ ಇದ್ವು, ಸುಮಾರು ಸಾವಿರಾರು ಗಟ್ಟಲೆ ಶಾಲೆಗಳನ್ನು ಕೂಡ ಓಪನ್ ಮಾಡುವುದರ ಮುಖಾಂತರ ಎಲ್ಲ ಕಾರ್ಮಿಕ ವರ್ಗಕ್ಕೂ, ಮಹಿಳೆಯರಿಗೂ, ಆಮ್ಯಾಗ SC/STಗಳಿಗೂ ಎಲ್ಲ ಸಮಾಜಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳ ಹತ್ರ ಕುಮಾರಣ್ಣವರು ಅಲ್ಪಾವಧಿಯಲ್ಲಿ ಗನಂದಾರಿ ಕೆಲಸವನ್ನು ಮಾಡಿದ್ದಾರೆ. ಅವರು ಈಗೇನು ಕೇಂದ್ರ ಸಚಿವರಾಗಿದ್ರು ಕೂಡ ಅವರು ಕುಮಾರಣ್ಣವರು ಒಂದು ದಿನ ಕೂಡ ಅವರ ಮನೆ ಕುಂದ್ರದಂಗೆ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಕಾರ್ಖಾನೆಗಳನ್ನ ಪುನಶ್ಚೇತನ ಕೊಟ್ಟು ಅಲ್ಲಿ ಕಾರ್ಮಿಕರಿಗೆ, ಕುಟುಂಬಗಳಿಗೆ ಜೀವನ ಸಾಗಿಸುವುದಕ್ಕಾಗಿ ಅವರು ಬಹಳ ಗನಂದಾರಿ ಕೆಲಸ ಮಾಡಿ ನಮ್ಮ ಕುಮಾರಣ್ಣವರು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮುಖ್ಯಮಂತ್ರಿಯಾಗಿ ನೋಡಕ್ ಇಷ್ಟಪಡ್ತಿದ್ದಾರೆ. ದೇವರು ಅವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಿ ಶತದಿನ ಆಚರಿಸುವಂತೆ ಮಾಡ್ಲಂತಂದೇಳಿ ನಾವೆಲ್ಲರೂ ಕೂಡ ಇವತ್ತು ದೇವರಲ್ಲಿ ಈ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಕುಮಾರಣ್ಣವರ ಬರ್ತ್ಡೇಯನ್ನು ಆಚರಿಸಿದ್ದೇವೆ. ಇಂದು ನಮ್ಮ ನೆಚ್ಚಿನ ನಾಯಕ ನಮ್ಮ ಕುಮಾರಣ್ಣ ಎಚ್.ಡಿ. ಕುಮಾರಸ್ವಾಮಿ ಅವರ ಜನ್ಮದಿನ. ಮೊದಲನೇದಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಈ ಒಂದು ನಮ್ಮ ಬಳ್ಳಾರಿ ದುರ್ಗಾ ಶಕ್ತಿ, ನಮ್ಮ ದೇವಿ, ನಮ್ಮ ಶಕ್ತಿಯ ಒಂದು ಸನ್ನಿಧಿಯಲ್ಲಿ ಇಂದು ನಾವು ಕುಮಾರಣ್ಣನವರ ಬರ್ತ್ಡೇಯನ್ನು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಣ್ಣನವರು ಮಾಡಿರೋ ಹಲವಾರು ಕಾರ್ಯಕ್ರಮಗಳು ಇನ್ನೂವರೆಗೂ ಜನನ ಮನಗಳಲ್ಲೆಲ್ಲ ನಿಂತಿದೆ. ಮುಂದೇನೂ ಅವರು ಇನ್ನೂ CM ಆದ್ರೆ ಮತ್ತೆ ಮುಖ್ಯಮಂತ್ರಿ ಆದಾಗ ಬಹಳ ಬಡ ಜನಗಳಿಗೆ, ಮಹಿಳೆಯರಿಗೆ ಮೊದಲನೇ ಆದ್ಯತೆ ಕೊಟ್ಟು ಎಲ್ಲರಿಗೂ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಡ್ತಾರೆ.
ಮೊದಲನೇದಾಗಿ ಏನಂದ್ರೆ ಇವತ್ತು ನಾವು ದುರ್ಗಾದೇವಿ ಸನ್ನಿಧಿಯಲ್ಲಿ ನಮ್ಮ ತಾಯಣ್ಣನವರ ಅಧ್ಯಕ್ಷತೆಯಲ್ಲಿ ಅವರ ನಮ್ಮೆಲ್ಲರ ಸಹಕಾರದೊಂದಿಗೆ 101 ತೆಂಗಿನಕಾಯಿ ಒಡೆದು ಕೇಕ್ ಕಟಿಂಗ್ ಮಾಡಿಕೊಂಡು ಮತ್ತೆ ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವರ ಆರೋಗ್ಯ, ಮುಂದೆ ಐಶ್ವರ್ಯ, ಮುಂದೆ ಒಂದು ಸ್ಥಾನಮಾನ, ಒಂದು ಉನ್ನತ ಸ್ಥಾನ ಬರಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀವಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.